ನಮಸ್ಕಾರ. ಇಂದು 18 ಡಿಸೆಂಬರ್ 2025. ಇಂದಿನ ಪ್ರಮುಖ ಜಾಗತಿಕ ವಾರ್ತೆಗಳಿಗೆ ಸ್ವಾಗತ. ರಾಜಕೀಯ ಮತ್ತು ಜಾಗತಿಕ ವ್ಯವಹಾರಗಳು. ಭಾರತ ಇಂದು ಬಾಂಗ್ಲಾದೇಶದ ಹೈಕಮಿಷನರ್ ಅನ್ನು ನವದೆಹಲಿಗೆ ಕರೆಯಿಸಿಕೊಂಡಿದೆ. ಢಾಕಾದಲ್ಲಿ ಹೆಚ್ಚುತ್ತಿರುವ ಅಶಾಂತಿ, ಪ್ರತಿಭಟನೆಗಳು ಮತ್ತು ರಾಜಕೀಯ ಉದ್ವಿಗ್ನತೆಗಳು ಪ್ರಾದೇಶಿಕ ಭದ್ರತೆಗೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಬಗ್ಗೆ ಭಾರತ ಗಂಭೀರ ಚಿಂತೆ ವ್ಯಕ್ತಪಡಿಸಿದೆ. ಇದೇ ವೇಳೆ ಭಾರತದ ಸಂಸತ್ತಿನಲ್ಲಿ ಇಂದು ದೆಹಲಿ ಎನ್ಸಿಆರ್ ವಾಯು ಮಾಲಿನ್ಯ ಕುರಿತು ವಿಶೇಷ ಚರ್ಚೆ ನಡೆಯಲಿದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಚರ್ಚೆಯನ್ನು ಆರಂಭಿಸುವ ನಿರೀಕ್ಷೆ ಇದೆ. ಈ ಚರ್ಚೆ ಕೇವಲ ರಾಜಕೀಯವಲ್ಲ, ದೆಹಲಿಯ ಕೋಟ್ಯಾಂತರ ಜನರ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಿಸಿದೆ. ನಿನ್ನೆ ರಾತ್ರಿ ಲೋಕಸಭೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಬಿಲ್ 2025 ಕುರಿತು ಚರ್ಚೆ ಪೂರ್ಣಗೊಳಿಸಿತು. ಈ ಬಿಲ್ 20 ವರ್ಷ ಹಳೆಯ MGNREGA ಕಾಯ್ದೆಯನ್ನು ಬದಲಾಯಿಸುವುದರಿಂದ ಗ್ರಾಮೀಣ ಉದ್ಯೋಗ ಮತ್ತು ಜೀವನೋಪಾಯದ ಮೇಲೆ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಗೋವಾದಲ್ಲಿ ನಡೆದ ದುರಂತ ಅಗ್ನಿ ಅವಘಡದ ನಂತರ ಪ್ರಸಿದ್ಧ ನೈಟ್ ಕ್ಲಬ್ ಮಾಲೀಕರಾದ ಲೂಥ್ರಾ ಸಹೋದರರು ಪೊಲೀಸರ ವಶಕ್ಕೆ ಹೋಗಿದ್ದಾರೆ. ಈ ಘಟನೆ ರಾಜ್ಯದ ಸುರಕ್ಷತಾ ಮಾನದಂಡಗಳು, ಕಟ್ಟಡ ಅನುಮತಿಗಳು ಮತ್ತು ರಾತ್ರಿ ಜೀವನದ ನಿಯಂತ್ರಣಗಳ ಬಗ್ಗೆ ರಾಷ್ಟ್ರವ್ಯಾಪಿ ಚರ್ಚೆಗೆ ಕಾರಣವಾಗಿದೆ. ಆರ್ಥಿಕತೆ ಮತ್ತು ವಾಣಿಜ್ಯ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಹಣಕಾಸು ನೀತಿಯಲ್ಲಿ ಎಚ್ಚರಿಕೆಯ ನಿಲುವನ್ನು ಮುಂದುವರಿಸಿದೆ. ದರ ಏರಿಕೆ ಇನ್ನೂ ನಿಯಂತ್ರಣದಲ್ಲಿಲ್ಲದ ಕಾರಣ RBI ಬಡ್ಡಿ ದರಗಳಲ್ಲಿ ತ್ವರಿತ ಬದಲಾವಣೆ ಮಾಡುವ ಸಾಧ್ಯತೆ ಕಡಿಮೆ. ಏಷ್ಯಾದ ಮಾರುಕಟ್ಟೆಗಳು ಇಂದು ಸ್ಥಿರವಾಗಿದ್ದರೂ ಹೂಡಿಕೆದಾರರು ದಕ್ಷಿಣ ಏಷ್ಯಾದ ರಾಜತಾಂತ್ರಿಕ ಉದ್ವಿಗ್ನತೆಗಳನ್ನು ನಿಗಾದಿಂದ ಗಮನಿಸುತ್ತಿದ್ದಾರೆ. ಸರಕು ಸರಬರಾಜು ಸರಪಳಿಯಲ್ಲಿ ಸಂಭವಿಸಬಹುದಾದ ವ್ಯತ್ಯಯಗಳು, ವಿಶೇಷವಾಗಿ ಆಹಾರ, ಔಷಧಿ ಮತ್ತು ಇಲೆಕ್ಟ್ರಾನಿಕ್ ಘಟಕಗಳ ಬೆಲೆಯಲ್ಲಿ 2026ರ ಮೊದಲ ತ್ರೈಮಾಸಿಕದಲ್ಲಿ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ತಜ್ಞರು ಹೇಳುವಂತೆ ಜಾಗತಿಕ ಮಾರುಕಟ್ಟೆ ಈಗ ಎಚ್ಚರಿಕೆಯ ಸ್ಥಿರತೆಯಲ್ಲಿದೆ. ಅಂದರೆ ಎಲ್ಲವೂ ಶಾಂತವಾಗಿದೆ ಎಂದು ಕಾಣಿಸಿದ್ದರೂ ಒಳಗೆ ದೊಡ್ಡ ಬದಲಾವಣೆಗಳು ಕಾದಿವೆ. ವಿಜ್ಞಾನ ಮತ್ತು ತಂತ್ರಜ್ಞಾನ. ವಿಜ್ಞಾನ ಲೋಕದಲ್ಲಿ ಡಿಸೆಂಬರ್ 2025 ಹೊಸ ಅನ್ವೇಷಣೆಗಳಿಂದ ಕಂಗಳಿಸುತ್ತಿದೆ. ಭೂಮಿಯ ವಾತಾವರಣವು ಚಂದ್ರನ ಮಣ್ಣಿನ ರಾಸಾಯನಿಕ ಸಂರಚನೆಗೆ ಪರಿಣಾಮ ಬೀರಿದೆ ಎಂಬ ಹೊಸ ಅಧ್ಯಯನ ವಿಜ್ಞಾನಿಗಳನ್ನು ಆಶ್ಚರ್ಯಪಡಿಸಿದೆ. ಇದು ಚಂದ್ರನ ಮೂಲ ಮತ್ತು ಭೂಮಿ ಚಂದ್ರ ಸಂಬಂಧದ ಬಗ್ಗೆ ಹೊಸ ಪ್ರಶ್ನೆಗಳನ್ನು ಎಬ್ಬಿಸಿದೆ. ಬ್ರೈನ್ ಮಷೀನ್ ಇಂಟರ್ಫೇಸ್ ತಂತ್ರಜ್ಞಾನದಲ್ಲಿ ದೊಡ್ಡ ಮುನ್ನಡೆ. ರಕ್ತಪಟಲಗಳಿಂದ ಪ್ರೇರಿತ ನ್ಯಾನೋ ಕಣಗಳು ಸಾಧನಗಳ ಆಯುಷ್ಯವನ್ನು ಹೆಚ್ಚಿಸುತ್ತಿವೆ. ಭವಿಷ್ಯದಲ್ಲಿ ಇದು ಪಾರ್ಕಿನ್ಸನ್ಸ್, ಪ್ಯಾರಾಲಿಸಿಸ್ ಮತ್ತು ನ್ಯೂರೋ ರಿಹ್ಯಾಬಿಲಿಟೇಷನ್ ಕ್ಷೇತ್ರಗಳಲ್ಲಿ ಕ್ರಾಂತಿ ತರಬಹುದು. ಯುರೇನಸ್ ಮತ್ತು ನೆಪ್ಚ್ಯೂನ್ ಗ್ರಹಗಳ ಒಳಭಾಗದ ಸಂರಚನೆ ಕುರಿತು ಹೊಸ ಅಧ್ಯಯನಗಳು ವಿಜ್ಞಾನಿಗಳನ್ನು ಮರುಚಿಂತನೆಗೆ ದೂಡಿವೆ. ಈ ಐಸ್ ಜೈಂಟ್ಸ್ ಒಳಗೆ ನಡೆಯುವ ರಾಸಾಯನಿಕ ಕ್ರಿಯೆಗಳು ನಮ್ಮ ಕಲ್ಪನೆಗಿಂತ ಹೆಚ್ಚು ಸಂಕೀರ್ಣವಾಗಿವೆ. ವಿಜ್ಞಾನಿಗಳು ಹೇಳುವಂತೆ ನಾವು ಬ್ರಹ್ಮಾಂಡವನ್ನು ತಿಳಿದುಕೊಂಡಿದ್ದೇವೆ ಎಂದುಕೊಳ್ಳುವ ಪ್ರತಿ ಬಾರಿ ಅದು ನಮಗೆ ಹೊಸ ಪ್ರಶ್ನೆಗಳನ್ನು ಕೊಡುತ್ತದೆ. ಭೂಗೋಳ ಮತ್ತು ಪರಿಸರ. ಉತ್ತರ ಭಾರತದಲ್ಲಿ ಚಳಿಗಾಲದ ಹೊಗೆ ಮತ್ತಷ್ಟು ಗಟ್ಟಿಯಾಗುತ್ತಿದೆ. ದೆಹಲಿ, ಗಾಜಿಯಾಬಾದ್, ನೋಯ್ಡಾ ಮತ್ತು ಗುರುಗ್ರಾಮ್ ಎಲ್ಲೆಡೆ AQI ಅಪಾಯಕಾರಿ ಮಟ್ಟ ತಲುಪಿದೆ. ಪರಿಸರ ತಜ್ಞರು ಹೇಳುವಂತೆ ಮಾಲಿನ್ಯ ಈಗ ಕೇವಲ ವಾಯು ಗುಣಮಟ್ಟದ ಸಮಸ್ಯೆ ಅಲ್ಲ, ಇದು ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ. ಜಾಗತಿಕವಾಗಿ ಹೊಸ ಅಧ್ಯಯನಗಳು ಮೈಕ್ರೋಪ್ಲಾಸ್ಟಿಕ್ಗಳು ಮಾನವ ನರವ್ಯವಸ್ಥೆಗೆ ದೀರ್ಘಕಾಲದ ಅಪಾಯ ಉಂಟು ಮಾಡಬಹುದು ಎಂದು ಎಚ್ಚರಿಕೆ ನೀಡಿವೆ. ಸಮುದ್ರ, ನದಿಗಳು, ಮಳೆ, ಆಹಾರ ಎಲ್ಲೆಡೆ ಮೈಕ್ರೋಪ್ಲಾಸ್ಟಿಕ್ಗಳ ಹಾದಿ ಕಂಡುಬರುತ್ತಿರುವುದು ಆತಂಕಕಾರಿ. ಇತಿಹಾಸ ಮತ್ತು ಸಂಸ್ಕೃತಿ. ಇತಿಹಾಸಕಾರರು ಇಂದು ಸುಮಾರು 4 ಲಕ್ಷ ವರ್ಷ ಹಳೆಯ ನಿಯಾಂಡರ್ಥಲ್ಗಳ ಅಗ್ನಿ ಉಪಕರಣಗಳ ಕುರಿತು ಹೊಸ ಪತ್ತೆಗಳನ್ನು ಚರ್ಚಿಸುತ್ತಿದ್ದಾರೆ. ಈ ಪತ್ತೆಗಳು ಮಾನವ ಇತಿಹಾಸದ ಆರಂಭಿಕ ಆವಿಷ್ಕಾರಗಳ ಬಗ್ಗೆ ನಮ್ಮ ಕಲ್ಪನೆಗಳನ್ನು ಮರುಪರಿಶೀಲಿಸಲು ಪ್ರೇರೇಪಿಸುತ್ತಿವೆ. ವಿಶ್ವದ ಸಂಗ್ರಹಾಲಯಗಳು 2025ರ ವೈಜ್ಞಾನಿಕ ಸಾಧನೆಗಳು, ಕಲಾ ಪ್ರದರ್ಶನಗಳು ಮತ್ತು ಸಂಸ್ಕೃತಿಯ ಮೈಲುಗಲ್ಲುಗಳನ್ನು ಆಚರಿಸುತ್ತಿವೆ. ವರ್ಷಾಂತ್ಯದ ಈ ಸಮಯದಲ್ಲಿ ಜಗತ್ತು ತನ್ನ ಸಾಧನೆಗಳನ್ನು ನೆನಪಿಸಿಕೊಂಡು ಹೊಸ ವರ್ಷದತ್ತ ಹೊಸ ನಿರೀಕ್ಷೆಗಳೊಂದಿಗೆ ಸಾಗುತ್ತಿದೆ. ಇವು ಇಂದಿನ ಜಾಗತಿಕ ಮುಖ್ಯ ಸುದ್ದಿಗಳು. ಅಲ್ ಅಮೀನ್ ಟಿವಿಯನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.